ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕಾಶ್ಮೀರದ ಇನ್ಸಿಡೆಂಟ್ ಇಡೀ ದೇಶದ ರಕ್ತ ಕುದಿಯುವಂತೆ ಮಾಡಿದೆ. ಇಡೀ ದೇಶದ ತುಂಬ ಪ್ರತಿಕಾರದ ಕೂಗು ಕೇಳಿಸ್ತಾ ಇದೆ. ಮೋದಿಜಿಯಿಂದ ದೊಡ್ಡದೊಂದು ರಿವೆಂಜ್ಗಾಗಿ ಕಾದು ಕೂತಿದ್ದಾರೆ. ಇದೆಲ್ಲದರ ನಡುವೆ ಭಾರತದ ಸೇನೆ ಇಬ್ಬರು ಭಯೋತ್ಪಾದಕರನ್ನ ಹೊಡೆದು ಹಾಕಿದ್ದಾರೆ. ಜೊತೆಗೆ ಒಂದು ದೊಡ್ಡ ವಿಪತ್ತು ಬಾರ್ಡರ್ ಕ್ರಾಸಿಂಗ್ ಅನ್ನು ತಡೆದಿದೆ. ಟಿಕ್ಕಾ ಆಪರೇಷನ್ ಶುರುವಾಗಿದೆ. ಇದರ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡೋಣ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಅನ್ನೋದು ಒಂದು ಸೂಕ್ಷ್ಮ ಪ್ರದೇಶ. ಈ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಉರಿ ಎಂಬ ಸೆಕ್ಟರ್ನಲ್ಲಿ ಗಡಿ ದಾಟಿ ಒಳಗೆ ಬರೋರ ಸಂಖ್ಯೆ ಜಾಸ್ತಿ. ಇದೇ ಗಡಿಯಲ್ಲಿ 24 ಗಂಟೆಯ ಒಳಗೆ 2 ರಿಂದ 3 ಭಯೋತ್ಪಾದಕರು ಭಾರತದ ಒಳಗೆ ಪ್ರವೇಶಿಸೋದಕ್ಕೆ ಪ್ರಯತ್ನಿಸಿದರು. ಇದು ಭಾರತದ ಸೈನಿಕರ ಕಣ್ಣಿಗೆ ಬಿದ್ದಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಯಾರು ಕೂಡ ಭಾರತದ ಗಡಿಯನ್ನು ದಾಟಬಾರ್ದು ಅಂತ ನೈಟ್ ಸರ್ವಿಕಲೆನ್ಸ್ ಸಿಸ್ಟಮ್ ರಾತ್ರಿ LOC ಬಳಿ ಶತ್ರುಗಳ ಮೊಮೆಂಟನ್ನು ಭಾರತದ ಸೇನೆ ಟ್ರ್ಯಾಕ್ ಮಾಡುತ್ತೆ. ದಾಳಿ ನಡೆದ ರಾತ್ರಿಯೂ ಕೂಡ ಒಳನುಸುಳೋದಕ್ಕೆ ಪ್ರಯತ್ನ ನಡೆಯಿತು. ಆದರೆ ಸಡನ್ ಆಗಿ ಆಪರೇಷನ್ ಟಿಕ್ಕಾ ಲಾಂಚ್ ಮಾಡಲಾಗಿದೆ. ಈ ಆಪರೇಷನ್ ಟಿಕ್ಕಾ ಕಾರ್ಯಾಚರಣೆಯಲ್ಲಿ ಭಾರತದ ಸೇನೆಗೆ ಯಾವುದೇ ಹಾನಿ ಇಲ್ಲ. ಆದರೆ ಭಾರತದ LOCಯನ್ನು ದಾಟ್ತಾ ಇರುವಂಥ ಪಾಕಿಸ್ತಾನದ 2 ಭಯೋತ್ಪಾದಕರನ್ನ ಹೊಡೆದು ಹಾಕಿದ್ದಾರೆ. ಇದು ಖಂಡಿತ ಚಿಕ್ಕ ವಿಷಯ ಅಲ್ಲ. ನೀವು ಭಾರತೀಯ ಸೇನೆಯ ಟ್ವೀಟ್ ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ಭಾರತದ ಸೇನೆ ಹೇಳುತ್ತೆ, ಭಯೋತ್ಪಾದಕರಿಂದ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು, ಮದ್ದುಗುಂಡುಗಳನ್ನು, ಸ್ಫೋಟಕ ವಸ್ತುಗಳನ್ನು, ಅಂದರೆ ಇದರ ಅರ್ಥ ಕಾಶ್ಮೀರದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುವ ಪ್ರಯತ್ನ ಇತ್ತು. ಈ ದಾಳಿ ನೇರವಾಗಿ ಹಿಂದೂಗಳ ಮೇಲೆ ಆಗ್ತಾ ಇತ್ತು. ಭಯೋತ್ಪಾದಕರು ನೇರವಾಗಿ ಬಂದು ಅಲ್ಲಿನ ಮುಗ್ಧ ಜನರನ್ನು ಕೊಲೆ ಮಾಡಲಿಲ್ಲ. ಅವರು ಜನರ ಬಳಿ ಬಂದು ನೀನು ಹಿಂದೂನಾ ಅಥವಾ ಮುಸಲ್ಮಾನನಂತ ಕೇಳಿ ಹಿಂದೂಗಳನ್ನು ಗುರಿಯಾಗಿಸಿ ಕೊಲೆ ಮಾಡಲಾಯಿತು. ಈ ರೀತಿಯ ವಿಡಿಯೋ ಬಹಳ ವೈರಲ್ ಆಗ್ತಿದೆ. ಅದನ್ನು ನೀವು ನೋಡಿರಬಹುದು. ಇಲ್ಲಿ ದೊಡ್ಡ ಪ್ರಶ್ನೆ ಏನಂದರೆ, ಈ ಪಹಲ್ಗಾಮ್ ದಾಳಿಗೂ ಈ ಒಳನುಸುಳುವಿಕೆಗೂ ಇರುವ ಸಂಬಂಧ ಏನು ಅಂತ. ಮೊದಲನೇದಾಗಿ, ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಫೈರಿಂಗ್ ಮಾಡಿ ಕೊಲೆ ಮಾಡಿ ಕಾಡಿನ ಕಡೆ ಓಡಿ ಅವಿತುಕೊಂಡ್ರು. ಈ ಭಯೋತ್ಪಾದಕರನ್ನು ಹುಡುಕ್ಲಿಕ್ಕೆ ಭಾರತೀಯ ಸೇನೆ ಕಡೆಯಿಂದ ಪ್ರಯತ್ನ ನಡೆಯುತ್ತೆ. ಈ ಸಮಯದಲ್ಲಿ ಭಾರತದ ಸೇನೆಗೆ ಟಕ್ಕರ್ ಕೊಡಲಿಕ್ಕೆ, ಭಯೋತ್ಪಾದಕರನ್ನ ಬಲಪಡಿಸಲಿಕ್ಕೆ ಕೆಲವು ಭಯೋತ್ಪಾದಕರನ್ನ ಪಾಕಿಸ್ತಾನದಿಂದ ಭಾರತಕ್ಕೆ ಕಳಿಸಲಾಗುತ್ತೆ. ಇನ್ನು ಎರಡನೇದಾಗಿ, ಭಾರತದ ಸೇನೆಯ ಗಮನವನ್ನು ಬೇರೆ ಕಡೆ ಮಾಡೋಕೆ ಈ ಕೃತ್ಯವನ್ನು ಪಾಕಿಸ್ತಾನ ಮಾಡಿರಬಹುದು. ಅಂದರೆ ಭಾರತದ ಭದ್ರತಾ ಪಡೆಯ ಗಮನ ಈಗ ಪಹಲ್ಗಾಮ್ ಕಡೆ ಇದೆ. ಈ ಭದ್ರತಾ ಪಡೆಯ ಗಮನ ಪಹಲ್ಗಾಮ್ನಿಂದ ಉರಿ ಕಡೆಗೆ ಮಾಡಿ ನಂತರ ಪಹಲ್ಗಾಮ್ ಕಾಡಿನಲ್ಲಿ ಅಡಗಿ ಕುಳಿತ ಭಯೋತ್ಪಾದಕರು ನಿಧಾನವಾಗಿ LOC ದಾಟಿ ಪಾಕಿಸ್ತಾನಕ್ಕೆ ಬರುವ ಅವಕಾಶ ಸಿಗಲಿ ಅಂತ. ಕಾಶ್ಮೀರದಲ್ಲಿ ಬಾರಾಮುಲ್ಲಾ ಹಾಗೂ ಉರಿ ಸೆಕ್ಟರ್ ಇಷ್ಟೊಂದು ಸೆನ್ಸಿಟಿವ್ ಯಾಕೆ? ಯಾಕಂದರೆ ಇದೇ ಪಾಕಿಸ್ತಾನದ ಭಯೋತ್ಪಾದಕರು ಇಲ್ಲೇ ಒಳಗೆ ಬರೋದು ಜಾಸ್ತಿ. ಯಾಕಂದರೆ ಬೇಸಿಗೆಯಲ್ಲಿ ಇಲ್ಲಿನ ಮಂಜುಗಡ್ಡೆ ಕರಗುತ್ತೆ. ಆಗ ಇವರಿಗೆ ಬರೋದು ಸುಲಭ. ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಗಡಿ ದಾಟಿ POKಯ ಮುಜಾಫರಾಬಾದ್ ಜಿಲ್ಲೆ ನೋಡಬಹುದು. ಅಲ್ಲಿ ಟೆರರಿಸ್ಟ್ ಲಾಂಚ್ ಪ್ಯಾಡ್ಗಳಿವೆ. ಇಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಟ್ರೈನಿಂಗ್ ಪಡೆದು ಭಾರತದೊಳಗೆ ಪ್ರವೇಶಿಸ್ತಾರೆ. ಒಟ್ಟಾರೆ ಉರಿ ಪ್ರದೇಶದಲ್ಲಿ ಹೆಚ್ಚಿನ ಭಯೋತ್ಪಾದಕರು ಭಾರತಕ್ಕೆ ಬರ್ತಾರೆ. ಇತ್ತೀಚೆಗೆ ಪಾಕಿಸ್ತಾನ ಕದನ ವಿರಾಮವನ್ನು ಪೂಂಚ್ ಜಿಲ್ಲೆಯಲ್ಲಿ ಉಲ್ಲಂಘಿಸಿತ್ತು. ನೋಡಿ, ಪಾಕಿಸ್ತಾನ ಈ ರೀತಿ ಕದನ ವಿರಾಮವನ್ನು ಉಲ್ಲಂಘಿಸುತ್ತೆ, ನಂತರ ಬಂದೂಕಿನಿಂದ ಗುಂಡುಗಳನ್ನು ಹಾರಿಸುತ್ತೆ. ಯಾಕಂದರೆ ಭಾರತದ ಸೇನೆಯನ್ನು ಡೈವರ್ಟ್ ಮಾಡಿ ಒಳಗೆ ಬರೋ ಪ್ಲ್ಯಾನ್. ಆದರೆ ಈ ಸಲ ಪೂಂಚ್ ಜಿಲ್ಲೆಯಲ್ಲಿ ಹೊಡೆದು ಹಾಕಿದ್ದಾರೆ. ಒಟ್ಟಾರೆ ಭಾರತದಲ್ಲಿ ಅನಾಹುತ ಮಾಡೋದಕ್ಕೆ ಅಂತಲೇ POKಯಲ್ಲಿ ಪಾಕ್ ಪ್ಲ್ಯಾನ್ ಮಾಡ್ತಾನೆ ಇದೆ. ಒಟ್ಟಾರೆ ಪಾಕಿಸ್ತಾನದ ಉದ್ದೇಶ ಕಾಶ್ಮೀರದಲ್ಲಿ ಇಷ್ಟು ವರ್ಷಗಳಿಂದ ಇದ್ದ ಸೇಫ್ಟಿ ಹಾಗೂ ಶಾಂತಿಗೆ ಭಂಗಪಡಿಸಲಿಕ್ಕೆ ಪ್ಲ್ಯಾನ್ ಆಗಿತ್ತು. ವಿಶೇಷವಾಗಿ ನಾಗರಿಕ ವಲಯಗಳ ಮೇಲೆ ಗುರಿ ಮಾಡಲಾಗಿತ್ತು. ಇದಲ್ಲದೆ ಅಂತಾರಾಷ್ಟ್ರೀಯ ಗಮನ ಸೆಳೆಯುವ ಪ್ರಯತ್ನ ಕೂಡ ಆಗಿತ್ತು. ಅದಕ್ಕೆ ಸರಿಯಾಗಿ ಅಮೆರಿಕದ ಉಪರಾಷ್ಟ್ರಪತಿ ಭಾರತಕ್ಕೆ ಬಂದಿದ್ರು. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರು ಕೆಡಿಸುವ ಪ್ರಯತ್ನವೂ ಹೌದು. ಇನ್ನು ಮುಂದೆ ಭಾರತದ ಗಡಿಯ ಬೇಲಿಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತರಬೇಕು. ಜೊತೆಗೆ ಮೋದಿಜಿಯಿಂದ ದೊಡ್ಡ ರಿವೆಂಜ್ಗಾಗಿ ಇಡೀ ದೇಶ ಕಾಯ್ತಾ ಇದೆ. ನೋಡೋಣ ಆ ರಿವೆಂಜ್ ಹೇಗಿರುತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.